ಒಂದು ಫೋಟೋ ಹಾ ಫೋಟೋ ಉಂಟಲ್ಲ ಹಾ. ನಿಮ್ಮದು, ಆ ಫೋಟೋ ತೆಗೆದು ಒಂದು ನನ್ನ ಪರ್ಸನಲ್ ಇರ್ತೇನೆ, ಒಂದು ರಾಯರ ಮುಂದಡೆ ಇರ್ತೇನೆ. ನೀವೇ ನಮ್ಮ ಗುರುಗಳು. ಅಯ್ಯೋ ನನ್ನ ಅದಕ್ಕೆ. ತಾಯಿ, ನನ್ನ ಫೋಟೋ ಯಾಕೆ ಇಡ್ತೀಯಾ? ದಯವಿಟ್ಟು ಹಂಗ್ ಮಾಡಬಾರ್ದು. ನಾನು ನಿಮ್ಮ ಹಾಗೆ ಮನುಷ್ಯನೇ ತಾಯಿ. ಆದ್ರೂ ನನ್ನ ಮನಸ್ಸಲ್ಲಿ ಹಾಗೆ ಉಂಟು ರಾಯರೇ. ಹಾ, ಅದಕ್ಕೆ ಇರ್ಲಿ ನೀವು ತಾಯಿ. ರಾಯರ ಅಂತ ಹೇಳಿ ನಮ್ಗೆ ಇರ್ಲಿ. ಒಳ್ಳೆ ಆಶೀರ್ವಾದ ಮಾಡಿ ಗುರುಗಳೇ. ಆಯ್ತು ತಾಯಿ, ಹಾ, ಶುಭವಾಗಲಿ. ಮತ್ತೆ ಒಂದು ವಿಷಯ, ನಾನು ನಿಮಗೆ ಶ್ರೀ ಶಿವಾಯ ನಮಸ್ತುಭ್ಯಂ ಅಂತ ಹೇಳಿ ನಿಮ್ಮ ಪೇಜಲ್ಲಿ ಹಾಕ್ತೇನೆ ಗುರುಗಳೇ. ಏನಮ್ಮ? ಶ್ರೀ ಶಿವಾಯ ನಮಸ್ತುಭ್ಯಂ ಅಂತ ಹೇಳಿ ಹಾ. ನಾನು ಈಶ್ವರನ ಇದು ನೀವು ಕೇದಾರನಾಥ್ಗೆ ಹೋಗ್ತೀರಲ್ಲ, ಹಾ ಈಶ್ವರನ ಸ್ಮರಣೆ ರಾಯರಿದ್ದಾರಂತೇಳಿ ಕೈ, ಅದು ಕನ್ನಡದಲ್ಲಿ ನಾನು ಇಂಗ್ಲಿಷ್ ನಲ್ಲಿ ಹಿಂಗ್ ಬರುದಿಲ್ಲ. ಹಾ. ಹಾಗೆ ಶ್ರೀ ಶಿವಾಯ ನಮಸ್ತುಭ್ಯಂ ಅಂತ ಹೇಳಿ ನಾನು ನಿಮ್ಮ ಆನ್ಲೈನ್ ನಲ್ಲಿ ನಾನು ಹಾಕ್ತೇನೆ ಗುರುಗಳೇ. ಆಯ್ತು. ತುಂಬಾ ಹಾಕ್ತೇನೆ. ಯಾಕೆಂದ್ರೆ ನಾನು ಶಿವನ ತುಂಬಾ ನಾನು ಕೂಡ ಭಕ್ತ. ಆಯ್ತಮ್ಮ, ಹಾ, ಶುಭವಾಗಲಿ ತಾಯಿ. ಹಾ ಆಯ್ತು ಗುರುಗಳೇ, ಆಯ್ತು. ಹಲೋ. ಹಲೋ ಗುರುಗಳೇ, ನಮಸ್ಕಾರ. ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ಗುರುಗಳೇ, ರಾಯರಿದ್ದಾರೆ. ಶುಭವಾಗಲಿ ಅಮ್ಮ. ಯಾರಮ್ಮ ಮಾತಾಡೋದು? ಎಲ್ಲಿಂದ? ನಾನು ಮುಂಬೈಯಿಂದ ಮಾತಾಡುದು ಗುರುಗಳೇ. ಮುಂಬೈಯಿಂದ. ಹಾ ಹೇಳಮ್ಮ. ಗುರುಗಳೇ, ನಾನು ಒಮ್ಮೆ ನಿಮಗೆ ತುಂಬಾ ಕಷ್ಟದಲ್ಲಿದ್ದೆ ಗುರುಗಳೇ. ನನ್ನ ಮಗಳ ಮದುವೆಯ ವಿಷಯದಲ್ಲಿ ಮತ್ತೆ ನನ್ನ ಮಗನ ವಿಷಯದಲ್ಲಿ ತುಂಬಾ ಕಷ್ಟದಲ್ಲಿದ್ದೆ. ನಾನು ಹೀಗೆ ವಿಡಿಯೋ ನೋಡಿ ನಿಮ್ಮ ವಿಡಿಯೋ ಸಡನ್ ಆಗಿ ನನಗೆ ಯೂಟ್ಯೂಬ್ ನಲ್ಲಿ ಸಿಕ್ಕಿತು. ಸಿಕ್ಕಿ ನಿಮ್ಮ ಇದನ್ನು ನೋಡಿದೆ ಅಲ್ಲ, ಪೂಜೆ ಪುರಸ್ಕಾರ, ನೀವು ಇಲ್ಲಿಗೆ ಮಂತ್ರಾಲಯಕ್ಕೆ ಹೋಗೋದು, ಎಲ್ಲ ಗೋಮಾತೆಯನ್ನು ತೆಕೊಂಡು ಹೋಗೋದು ಎಲ್ಲ ನೋಡಿದೆ. ನೀವೇನಮ್ಮ ನಿಮ್ಮ ಮಗನಿಗೆ ಮದುವೆ ಆಗ್ಬೇಕು ಅಂತ ಕೇಳಿದ್ರಿ, ನನ್ನ ಹತ್ರ ₹1 ಕಾಸಿಲ್ಲ ಅಂತ ಹೇಳಿದ್ರಲ್ಲ, ನೀವೇ ಅಲ್ವಾ ಅದು? ಹೌದು ಗುರುಗಳೇ. ಹೇಳಮ್ಮ ಗೊತ್ತಾಯ್ತು. ಗೊತ್ತಾಯ್ತಮ್ಮ. ಹೌದು, ತುಂಬಾ ಚಿಂತೆಯಲ್ಲಿದ್ದೆ ಗುರುಗಳೇ. ಒಂದು ಪೈಸೆಯೂ ಇರ್ಲಿಲ್ಲ ಗುರುಗಳೇ. ಮದುವೆ ಮಾಡ್ಬೇಕಿತ್ತು ಆ ಟೈಮಿನಲ್ಲಿ, ನನ್ನ ಹತ್ರ ಇರ್ಲಿಲ್ಲ. ನೀವು 9 ವಾರ ನನಗೆ ತುಪ್ಪದ ದೀಪ ಹಚ್ಚಲಿಕ್ಕೆ ಹೇಳಿದಿರಿ ಗುರುಗಳೇ. ಅದೇ ಪೂಜೆ 9 ವಾರದ ವ್ರತವನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಈ ತರದಲ್ಲಿ ವ್ರತ ಮಾಡಮ್ಮ ಅಂತ ಹೇಳಿದ್ದೆ. ನಿಮ್ಮ ಮಗಳ ಮದುವೆ ಆಗುತ್ತೆ ಅಂತ ಹೇಳಿದ್ದೆ. ಮದುವೆ ಆಯ್ತಾ? ನಿಮ್ಮ ಮದುವೆ ಮದುವೆ ಆಯ್ತು ಗುರುಗಳೇ. ಅದರ ಮಧ್ಯದ ಮದುವೆ ಆಯ್ತು. ಓಹೋ, ಅದ್ಭುತ ಅಲ್ಲಮ್ಮ. ಹಾಗಾದ್ರೆ ನಾನು ನಿಮಗೆ ಫೋನ್ ಮಾಡಿದೆ 9ನೇ ವಾರದಲ್ಲಿ. ಫೋನ್ ಮಾಡಿ ಹೇಳಿದೆ ಗುರುಗಳೇ, ನನಗೆ ಆಗ್ಲಿಲ್ಲ, ಏನು ವ್ಯವಸ್ಥೆ ಆಗ್ಲಿಲ್ಲ, ಚಿನ್ನ ಮಾಡಿಸ್ಲಿಲ್ಲ, ಏನಿಲ್ಲ ಅಂತ ಹೇಳಿದೆ. ತುಂಬಾ ನಾನು ಕಷ್ಟದಲ್ಲಿದ್ದೇನೆ ಅಂತ ಹೇಳಿದ್ದೀರಿ. ಹೌದು. ಆಗ ನೀವು ಹೇಳಿದಿರಿ ಗುರುಗಳೇ, ನಿಮ್ಮ ಜೀವನದಲ್ಲಿ ಒಂದು ಪವಾಡ ಆಗ್ತದೆ, ದೊಡ್ಡ ಒಂದು ವಿಷಯ, ಪವಾಡ ಒಳ್ಳೇದಾಗ್ತದೆ, ಚಿಂತಿಸಬೇಡಿ ಅಂತ ಹೇಳಿದಿರಿ. ಚಿಂತಿಸಬೇಡಿ ಮಗಳೇ, ನಿಮ್ಗೆ ಅತಿ ದೊಡ್ಡ ಒಂದು ಪವಾಡ ಆಗತ್ತೆ ಅಂತ ಹೇಳಿದ್ದೆ ನಾನು, ಅಲ್ವಮ್ಮ? ನೀವು ಅದೇ ಮುಖಾಂತರದಲ್ಲಿ ನೀವು ನನಗೆ ಫೋನ್ ಮಾಡಿದಾಗ ಏನ್ ಹೇಳಿದ್ರಿ? ನನ್ನ ಮಗಳಿಗೆ ಮದುವೆ ಮಾಡ್ಬೇಕು, ನನ್ನ ಹತ್ರ ₹1 ಕಾಸಿಲ್ಲ, ನಾನು ಹೆಂಗ್ ಮಾಡ್ಲಿ ಅಂತ ನೀವು ಕುತ್ಕೊಂಡಾಗ, ನೀನು ಚಿಂತಿಸಬೇಡಮ್ಮ, ನಿನಗೆ ನಿನ್ನ ಹಿಂದ್ಗಡೆ ರಾಯರಿದ್ದಾರೆ, ನಿಂದ ಚೆಕ್ ಮಾಡಿದಾಗ ನಿನ್ನ ಅತಿ ಶೀಘ್ರದಲ್ಲಿ ನಿನಗೊಂದು ದೊಡ್ಡ ಪವಾಡ ಆಗುತ್ತೆ ಅಂತ ಹೇಳಿದೆ. ಎಷ್ಟನೇ ವಾರದಲ್ಲಿ ಮದುವೆ ಆಯ್ತು ಮಗಳದು? 10ನೇ ವಾರದಲ್ಲಿ ಗುರುಗಳೇ. ನಾನು ಅನಿಸ್ಲೇ ಇಲ್ಲ, ಒಳ್ಳೆದರಲ್ಲಿ ಆಯಿತು. ನನ್ನ ಹತ್ರ ಏನು ಮಾಡಿ ಕೊಡ್ಲಿಕ್ಕೆ ಏನು ಇರ್ಲಿಲ್ಲ ಗುರುಗಳೇ. ಅವಳಿಗೆ ಚಿನ್ನ ಅದು ಇದು ಎಲ್ಲ ದೇವರ ರೂಪದಲ್ಲೇ ಬಂತು ಗುರುಗಳೇ. ಮದುವೆ ಕೂಡ ಒಳ್ಳೆದಲ್ಲಿ ಆಯ್ತಾ, ಗುರು ರಾಘವೇಂದ್ರ ಸ್ವಾಮಿಯ ಅನುಗ್ರಹದಿಂದ ಗುರುಗಳೇ. ನೋಡಮ್ಮ, ಎಷ್ಟು ಅದ್ಭುತ. ಇದಕ್ಕೆ ಹೇಳ್ತಾ ಇರೋದು, ರಾಯರನ್ನ ನಂಬಿ ಕೆಟ್ಟವರು ಯಾರು ಇಲ್ಲ ನನ್ನ ತಾಯಿ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಗುರುಗಳೇ. ನೋಡಿ, ಅವತ್ತಿನ ದಿನದಲ್ಲಿ ನನಗೆ ಫೋನ್ ಮಾಡಿ ಕುಗ್ಗೋಗ್ಬಿಟ್ರಿ, ನನ್ನ ಮಗಳ ಮದುವೆ ಮಾಡಬೇಕು, ಹೆಂಗೆ ನನ್ನ ಮಗಳ ಮದುವೆ ಆಗ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಕುತ್ಕೊಂಡಂತ ಸಂದರ್ಭದಲ್ಲಿ ನನಗೆ ಕರೆ ಮಾಡಿದಾಗ, ಅಮ್ಮ ಚಿಂತಿಸಬೇಡ ಮಗಳೇ, ನಿನ್ನ ಜೀವನದಲ್ಲಿ ಅತಿ ದೊಡ್ಡದಾಗಿ ಒಂದು ಪವಾಡ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ಹೇಳದಂತ ಮಾತನ್ನು ಇವತ್ತು ಸತ್ಯವಾಗಿದೆ ಅಂತ ಹೇಳಿದ್ರೆ, ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡ ತಾಯಿ. ಹೌದು ಗುರುಗಳೇ. ಏನ್ ಅನಿಸ್ತು ಇವಾಗ ನಿಮಗೆ? ರಾಯರು ಇಷ್ಟೊಂದು ದೊಡ್ಡ ಪವಾಡ ಮಾಡಿದ್ರಲ್ವಾ, ಏನ್ ಅನಿಸ್ತು ತಾಯಿ? ಅರೆ, ನನ್ನ ಗುರುಗಳು ರಾಘವೇಂದ್ರ ಸ್ವಾಮಿ ಅಂದ್ರೆ ನನ್ನ ದೊಡ್ಡ ಒಂದು ಪವಾಡ ಆಗಿದೆ. ಅವರಿಂದ ಮೇಲೆ ಯಾರು ಇಲ್ಲ ಗುರುಗಳೇ. ನನ್ನ ತಂದೆ ತಾಯಿ ಎಲ್ಲರೂ ಹಾಗೆ. ಇನ್ನು ಮುಂದೆ ಕೂಡ ನಾನು ಅವರದೇ ಸ್ಮರಣೆ ಮಾಡ್ತಾರೆ, ನನ್ನ ಕೈ ಹಿಡಿದಿದ್ದಾರೆ ಅಂತ ಅನಿಸ್ತದೆ ಗುರುಗಳೇ. ಇನ್ನು ಮುಂದೆ ನಿಮ್ಗೆ ಎಲ್ಲದಕ್ಕೂ ಒಳ್ಳೇದಾಗತ್ತೆ. ಆದ್ರೆ ನಿಮ್ಗೆ ಒಳ್ಳೇದಾಯ್ತು ಅಂತೇಳಿ ರಾಯರನ್ನ ಪೂಜೆ ಮಾಡೋದು ಮಾತ್ರ ಬಿಡಬೇಡಿ ತಾಯಿ. ಇಲ್ಲ ಗುರುಗಳೇ, ನನ್ನ ಜೀವ ಆತ್ಮ ಎಷ್ಟು ಮಟ್ಟಿಗೆ ಉಂಟು ಅದರೊಳಗೆ ಮಾಡ್ತೇನೆ ಗುರುಗಳೇ.
ನೋಡಿ, ನೀವು 9ನೇ ವಾರದಲ್ಲಿ ನನಗೆ ಕರೆ ಮಾಡಿದ್ದೀರಾ. ಇವಾಗ ನಾನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಇದ್ದೀನಿ. ಆದ್ರೆ ಎಷ್ಟೋ ಜನಗಳು ಅನುಗ್ರಹ ಆಗಿದೆ. ನಾನು ನಿಮ್ಮ ಒಟ್ಟಿಗೆ ಮಾತಾಡಬೇಕು ಅಂತಂದು ಸುಮಾರು ಜನ ಕಾಯ್ತಾ ಇದ್ದಾರೆ. ಅವ್ರ ಒಟ್ಟಿಗೆ ಮಾತಾಡೋದಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ಜನಗಳು ತಾಯಂದ್ರು ನನ್ನನ್ನ ಭೇಟಿ ಆಗೋಕ್ಕೆ ಬರ್ತಾ ಇದ್ದಾರೆ. ಎಲ್ಲೋ ಕಡೆ ಎಷ್ಟು ದೂರದಿಂದ ಬರ್ತಾ ಇದ್ದಾರೆ ಭೇಟಿಯಾಗಕ್ಕೆ. ಆದ್ರೆ ನಾನು ಹೇಳ್ತೀನಿ, ಇಲ್ಲಿ ನಾನು ರಾಯರಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ರಾಯರಲ್ಲ, ನಾನು ದೇವರು ಅಲ್ಲ, ನಾನು ನಿಮ್ಮ ಹಾಗೆ ಮನುಷ್ಯ. ನೀವು ರಾಯರನ್ನ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅವರು ಇಲ್ಲ, ನಿಮ್ಮನ್ನ ನೋಡ್ಬೇಕು ಅಂತೇಳಿ ಬರ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ದೂರದಿಂದ ಬರ್ತಾ ಇದ್ದಾರೆ. ನಿಮ್ಮನ್ನು ಯಾವ ಕಡೆಯಿಂದ ಹೋಗ್ತೀರಾ ನೀವು? ಈಗ ನಾನು ನಾಂದೋಡ್ ಇದೆಯಲ್ಲ ತಾಯಿ, ಅಲ್ಲಿಂದ ಹೋಗ್ತಾ ಇದ್ದೀನಿ. ನಾಂದೋಡ ನೋಡ್ಬೇಕಮ್ಮ, ರೂಟ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ ತಾಯಿ. ಇರ್ಲಿ, ನಾನು ನಿಮ್ಗೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ, ಹೇಳ್ತೀನಿ ಅಂತ ಯಾವ ಕಡೆ ಹೋಗ್ತೀನಿ ಅಂತಂದು. ಇವಾಗ ಯಾಕಂದ್ರೆ ಇದನ್ನ ಹೇಳಿದ್ರೆ ಪಾಪ ಎಷ್ಟೋ ಜನಗಳು ಇದನ್ನ ತಿಳ್ಕೊಂಡು ಇದರಲ್ಲೇ ನೋಡ್ಕೊಂಡು ಬಂದ್ಬಿಡ್ತಾರೆ. ನಾನು ನಿಮ್ಗೆ ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ, ಎಲ್ಲಿ ಇರ್ತೀನಿ ಅಂತ. ಯಾಕಂದ್ರೆ ಪಾಪ ಸುಮಾರು ದೂರದಿಂದ ಬರ್ತಾ ಇರಲ್ಲ. ಯಾಕಂದ್ರೆ ನಾನು ಅಲ್ಲೇ ಹೋಗಿ ಉಳಿಯೋದಿಲ್ಲ. ಅವ್ರಿಗೆ ಕಷ್ಟ ಪಾಪ ಕರ್ಮಗಳೆಲ್ಲ ಕಳೆದು ಹೋಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ನಾನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಅಕ್ಕ ತಂಗಿಯಂದಿರಿಗೆ, ನನ್ನ ಅಣ್ಣ ಗುರು ಹಿರಿಯರಿಗೆ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕಷ್ಟಗಳೆಲ್ಲ ದೂರ ಆಗಲಿ, ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಶಿವನ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಯಾಕಂದ್ರೆ ಇವಾಗ ನಾನು ನಿಮ್ಮ ಧ್ವನಿ ಮಾತಾಡೋದನ್ನು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ರೆ ಪಾಪ ಅದನ್ನೇ ಇಟ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾರೆ. ಅದಕ್ಕೋಸ್ಕರ ಬೇಡ ಇನ್ನು. ಯಾಕಂದ್ರೆ ಸುಮಾರು ದೂರ ಆಗುತ್ತೆ, 2000 ಕಿಲೋಮೀಟರ್ ಆಗುತ್ತೆ ಅಪ್ ಅಂಡ್ ಡೌನ್ ಅವ್ರಿಗೆ ಹೋಗ್ಬೇಕಂದ್ರೆ. ನನ್ನನ್ನು ಮೀಟ್ ಮಾಡ್ಕೊಂಡು ಬೆಂಗಳೂರಿಂದ ಬಂದವ್ರೆ, ಮದ್ದೂರಿಂದ ಬಂದವ್ರೆ, ಕೋಲಾರದಾಗಿಂದ ಬಂದಿದ್ದಾರೆ ತಾಯಿ. ನನಗೆ ಶಾಕ್ ಆಯಿತು. ಮಂಡ್ಯ ಕೋಲಾರದಾಗಿಂದ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣನೇ ಅದಕ್ಕೆ ಅಷ್ಟು ದೂರದಿಂದ ಯಾಕೆ ಬರ್ತೀರಾ, ಬರಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ. ಇಲ್ಲ, ನನಗೆ ಅನುಗ್ರಹ ಆಗಿದೆ, ಅದಕ್ಕೋಸ್ಕರ ಮೀಟ್ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಮ್ಮ ತಾಯಿ, ಇವಾಗ ಹೆಂಗಮ್ಮ ಎಲ್ಲ ಒಳ್ಳೇದಾಗ್ತಿದೆ ನಮ್ಮ ನಿಮಗೆ? ಹೌದು ಗುರುಗಳೇ, ಒಳ್ಳೇದಾಗ್ತದೆ. ನೀವು ಹೇಳಿದ್ದು ಒಂದು, ಇವಾಗ ರಾಯರು ನಿಮ್ಗೆ ಮತ್ತೆ ಇನ್ನೂ ಒಂದು ಕೊಟ್ಟಿದ್ದಾರೆ, ಮನಃಶಾಂತಿ ನೆಮ್ಮದಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ಪೂಜೆ ಮಾಡಬೇಕು ರಾಯರ್ನ, ಆಯ್ತಾ? ಆಯ್ತು ಗುರುಗಳೇ. ಓಕೆ, ನಿಮ್ಮ ಅನಿಸಿಕೆ ಏನು ಅನಿಸ್ತು? ಇವಾಗ ಅನುಗ್ರಹ ಆಯ್ತು, ನಿಮ್ಮ ಮಗಳಿಗೆ ₹1 ಕಾಸಿಲ್ಲ ನಿಮ್ಮ ಹತ್ರ, ಆದ್ರೆ ಮದುವೆ ಮಾಡಿಕೊಟ್ರು. ಇವಾಗ ನಿಮ್ಮ ಅನಿಸಿಕೆ ಏನು ಅನಿಸ್ತು ಇವಾಗ ನಿಮಗೆ? ಗುರುಗಳಂತ ಪಾವಾಡ ಇಷ್ಟು ದೊಡ್ಡದು ಯಾವುದರಲ್ಲಿ ಕೂಡ ಇಲ್ಲ ಗುರುಗಳೇ. ₹1 ಕಾಸಿಲ್ಲ ನಿಮ್ಮ ಹತ್ರ. ನನಗೆ ಹತ್ಕೊಂಡು ಫೋನ್ ಮಾಡಿದ್ರಿ, ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ, ನಾನು ಹೆಂಗ್ ಮಾಡ್ಲಿ ನನ್ನ ಮಗಳ ಮದುವೆನ ಅಂತ ನನಗೆ ಕೇಳಿದಾಗ, ಅಮ್ಮ ಚಿಂತಿಸಬೇಡ, ನೀನು ದೊಡ್ಡ ಪವಾಡ ಆಗುತ್ತೆ ನಿನ್ನ ಭವಿಷ್ಯದಲ್ಲಿ ಅಂತ ಹೇಳಿದೆ ನಾನು. ಹೌದೌದು ಗುರುಗಳೇ. ಅದಾಯ್ತಲ್ವಾ ಇವಾಗ? ಆಯ್ತು ಗುರುಗಳೇ, ಆಯ್ತಾಯ್ತು. ನೀವೇ ರಾಘವೇಂದ್ರ ಸ್ವಾಮಿಗಳು ಗುರುಗಳೇ. ಅಯ್ಯೋ, ನಾವ್ಯಾಕಮ್ಮ, ನಾವು ನಿಮ್ಮಾಗೆ ಮನುಷ್ಯರು, ನಾವು ರಾಯರ ಚಾನ್ಸ್ ಇಲ್ಲ ತಾಯಿ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಪವಾಡ ಮಾಡಿಸ್ತಾ ಇದಾರೆ ನನ್ನ ಮಾತಿನ ಧ್ವನಿ ಪ್ರಕಾರದಲ್ಲಿ. ಹೌದು ಹೌದು. ಆದ್ರೆ ರಾಯರು ಇರುವುದು 700 ವರ್ಷ ಬೃಂದಾವನದಲ್ಲಿ ಇರ್ತಾರಮ್ಮ, ಅರ್ಥ ಆಯ್ತಮ್ಮ? ಅವರು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ಮಕ್ಕಳನ್ನು ನೋಡುತ್ತಾ ಕುಳಿತಿದ್ದಾರೆ ಬೃಂದಾವನದಲ್ಲಿ. ಎಲ್ಲರಿಗೂ ಅನುಗ್ರಹ ಆಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವುದೇ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನಿಮ್ಗೆ ಕಷ್ಟ ಅಂತ ಬಂತು ಅಂದ್ರೆ ನಿಮ್ಮ ಧ್ವನಿ ಮುಖಾಂತರದಲ್ಲಿ ರಾಯರಿದ್ದಾರೆ ಅಂತ ಹೆಸರನ್ನು ಹೇಳಿ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಆಯ್ತು, ನೀವು ಪೂಜೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಮಕ್ಕಳಿಗೂ ಒಳ್ಳೇದಾಗತ್ತೆ, ನಿಮಗೂ ಒಳ್ಳೇದಾಗತ್ತೆ. ಅಲ್ಲಮ್ಮ, ಮಗಳು ಮದುವೆ ಮಾಡಿದ್ದೀನಿ, ನನಗೆ ಹೋಳಿಗೆ ಊಟನೇ ಕೊಡಿಸ್ಲಿಲ್ಲಲ್ಲಮ್ಮ ನೀನು, ಹೋಳಿಗೆ ತುಪ್ಪ. ಗುರುಗಳೇ, ಕೊಡಿಸ್ತೇನೆ ಗುರುಗಳೇ, ನೀವು ನಮ್ಮ ಮನೆಗೆ ಬನ್ನಿ. ಅದು ಮದುವೆ ಆದ್ಮೇಲೆ ನಿಮ್ಮ ಫೋನ್ ನಂಬರ್ಗೆ ನಾವು ಕಾಲ್ ಮಾಡಿದೆ. ನೀವು ಹೋಳಿಗೆ ಊಟ ಮಾಡಿ ನೀವು ತೀರ್ಥಯಾತ್ರೆಗೆ ಹೊರಡಿದ್ದೀರಿ. ಆದ್ರೆ ನಿಮ್ಗೆ ಹೋಳಿಗೆ ಊಟ ಮಾಡ್ಲಿಕ್ಕೆ ಹಣ ನಿಮ್ಮ ಅಕೌಂಟ್ಗೆ ಬರುವುದಿಲ್ಲ ಗುರುಗಳೇ. ಅಯ್ಯೋ, ನನ್ನ ಮಗ ತುಂಬಾ ಟ್ರೈ ಮಾಡಿದ ಹೋಳಿಗೆ ಊಟ ಮಾಡ್ಲಿ, ಒಂದೊತ್ತು ಎಳೆನೀರು ಕುಡಿಯಲಿ ಅಂತೇಳಿ. ನಿಮ್ಮ ಇದಕ್ಕೆ ಹಣ ಬರುದಿಲ್ಲ ಗುರುಗಳೇ, ಏನ್ ಮಾಡ್ಲಿ ಗುರುಗಳೇ, ನಮ್ಮ ಕೈಯಿಂದ ಇಲ್ವಾ? ನೋಡ್ತಾಯಿ, ನನಗೆ ಬೇಡಮ್ಮ, ನನಗೆ ದುಡ್ಡು ಬೇಡ. ನೀವು 2 ಹೋಳಿಗೆ ತುಪ್ಪ ಕೊಡ್ತೀರಾ ನನಗೆ? ಕೊಡ್ತೇನೆ ಗುರುಗಳೇ. ಮಗಳು ಮದುವೆ ಮಾಡಿದಿರ, ನನಗೆ 2 ಹೋಳಿಗೆ ತುಪ್ಪ. ದುಡ್ಡು ತಗೊಂಡು ನಾನು ಏನಮ್ಮ ಮಾಡ್ಲಿ? ದುಡ್ಡು ತಗೊಂಡು ತಿನ್ನಕ್ಕಾಗತ್ತೇನಮ್ಮ? ನನಗೆ ಊಟ ಮಾಡ್ಸಮ್ಮ ತಾಯಿ, ನಿನ್ ಮನೆಗೆ ಬರ್ತೀನಿ. ಯಾವಾಗ ಬರ್ತೀರಿ ಗುರುಗಳೇ? ನೀವು ಅಂದ್ರೆ ಇವಾಗ್ಲೇ ಬಂದ್ಬಿಡ್ತೀನಿ. ಬಂದ್ಬಿಡ್ಲಾ ಹಾಗಾದ್ರೆ? ಬರೀ ಗುರುಗಳೇ. ಇವಾಗ ಎಲ್ಲಿದೆ? ಏನು ಮಾಡಿಲ್ಲ. ನೀವು ಹೆಂಗ್ ರೆಡಿ ಮಾಡಿದ್ರಿ? ಇವಾಗ ಏನು ಮಾಡಿಲ್ಲ, ಬನ್ನಿ ಅಂತ ಹೇಳ್ತಾ ಇದ್ದೀರಾ. ನಾನು ಒಂದು ಅರ್ಧ ಗಂಟೆ ನಿಮ್ ಮನೆಗೆ ಬರ್ತೀನಿ ಇವಾಗ. ಬರ್ಲಿ ಗುರುಗಳೇ, ಏನು ಟೆನ್ಷನ್. ಗುರು ರಾಘವೇಂದ್ರ ಸ್ವಾಮಿಗಳು ಏನು ಹೋಳಿಗೆಟ್ಟು ಅನ್ನಕ್ಕೆ ಕಡಿಮೆ ಮಾಡ್ಲಿಲ್ಲ. ಯಾವಾಗ ಬರ್ತೀರಿ? ನಾವೇ ಬರ್ತೀವಿ. ಅಲ್ಲಿ ಬಂದಾಗ ಬರೀ ಹೋಳಿಗೆ, ನಾನು ಹೋಳಿಗೆ ಕೊಡ್ತೀರಾ ಅಂತ ಬಂದಿರ್ತೀನಿ. ಬರೀ ಅನ್ನ ಸಾಂಬಾರ ಕಳ್ಸಿದ್ರೆ ಏನ್ ಮಾಡ್ಲಿ ಅಮ್ಮ? ಇಲ್ಲಿ ಮಾಡಿಸಿ ಕೊಡ್ತೇವೆ ಗುರುಗಳೇ, ಏನ್ ಟೆನ್ಷನ್ ಇಲ್ಲ. ಅದಕ್ಕೆ ರಾಯರು ಕಡಿಮೆ ಮಾಡ್ಲಿಲ್ಲ ಗುರುಗಳೇ.
ಇಲ್ಲಮ್ಮ. ಎಲ್ಲಿ ಕೊಡ್ಬೇಕು ಹೇಳಿ. ಇಲ್ಲಮ್ಮ, ನಾನು ಹಂಗೆ ನಿಮಗೆ ನಾನು ತಮಾಷೆ ಮಾಡಿದೆ ತಾಯಿ. ಇರ್ಲಿ, ಆದ್ರೆ- ನಾನು ಬರ್ತೀನಿ. ಒಂದು ಸಮಯ ಸಂದರ್ಭ ನೋಡ್ಕೊಂಡು ಖಂಡಿತ ಬರುತ್ತೇನೆ ತಾಯಿ. ಯಾವ ಊರು ಆಯ್ತು ಯಾವ ಊರು ಗುರುಗಳೇ. ಅಂತ ಹೇಳಿದ್ರಿ ನಿಮ್ದು? ನಮ್ದು ಮುಂಬೈ ಗುರುಗಳೇ. ಮುಂಬೈಯಲ್ಲಿರೋದಾ? ಹೌದು ಗುರುಗಳೇ. ಅಯ್ಯೋ ತಾಯಿ, ಅಲ್ಲಿಗೆ ಹಂಗಮ್ಮ ಬರ್ಲಿ? ನೀವು ಈಗ ಹೋಗುದು ನಾಸಿಕಿಂದ. ಇವಾಗ ಆಯ್ತು, ಇವಾಗ ಅದ್ಭುತವಾದ ಪವಾಡ ನಿಮ್ಮ ಮಗಳದಾಯ್ತು. ನೆಕ್ಸ್ಟ್ ನಿಮ್ಮ ಮಗನದಲ್ಲಿ ಒಂದು ಅದ್ಭುತವಾದ ಪವಾಡ ನಡೆಯುತ್ತೆ. ಇವಾಗ ಆ ಪವಾಡ ನಡೆಯುತ್ತಂದ್ರೆ ಆ ಪವಾಡದ ಜೊತೆಗೆ ನನ್ನನ್ನು ಕರ್ಸ್ಕೋಬೇಕು ನಿಮ್ಮ ಊರಿಗೆ, ಆಯ್ತಾ? ಅವಾಗ ಕರ್ಸ್ಬಿಟ್ಟು ಆಯ್ತು ನನಗೆ ಗುರುಗಳೇ. 2 ಹೋಳಿಗೆ ಊಟ ಹಾಕ್ಬೇಕು, ಆಯ್ತಾ? ಆಯ್ತು. ಯಾರ್ದು ಮಗನದ್ದ ಮಗಳದ್ದ? ಮಗಳದಾಯ್ತಲ್ಲ ಇವಾಗ. ಮಗಳದ್ದು ಆಯ್ತು, ಇನ್ನು ಮಗನದ್ದು ಕೂಡ ಉಂಟು ಗುರುಗಳೇ. ಮಗಂದಾಗತ್ತೆ, ಆಯ್ತಾ? ಹಾ, ಹಾ. ಮಗಂದಾಯ್ತು ಅಂದ್ರೆ ಮಗಂದಾಗತ್ತೆ. ನಿಮ್ಮ ಮಗಳಿಗೆ ನಿನಗೆ ಮೊಮ್ಮಗ ಬರ್ತಾನೆ, ಕೃಷ್ಣ ಬರ್ತಾನೆ, ಆಯ್ತಾ? ಅಯ್ಯೋ ಗುರುಗಳೇ, ಒಳ್ಳೆಯ. ಆ ಕೃಷ್ಣ ಬಂದಂತ ಸಂದರ್ಭದಲ್ಲಿ ನನಗೆ ಊಟ ಹಾಕ್ತೀಯಾ ಮನೆ ಕರೆದು? ಹಾಕ್ತೇನೆ ಗುರುಗಳೇ, ಹಾಕ್ತೇನೆ ಗುರುಗಳೇ, ಬರ್ಬೇಕು ನೀವು. ಆಯ್ತು ನನ್ನ ತಾಯಿ. ನೀನ್ ಇಷ್ಟು ಪ್ರೀತಿ ಬರ್ಬೇಕು ವಿಶ್ವಾಸ ನೀವು. ಇರ್ತದೆ, ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಆಯ್ತು. ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ. ಆಯ್ತು ಗುರುಗಳೇ. ವಿಡಿಯೋ ನೋಡಿದ ಮೇಲೆ ಎಲ್ಲರೂ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ, ರಾಯರಿಗೂ ಖುಷಿ ಆಗುತ್ತೆ. ಆಯ್ತು ಗುರುಗಳೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ನನ್ನ ತಾಯಿ. ಹೌದು ಗುರುಗಳೇ.